ಜೈ ಶ್ರೀರಾಮ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ. ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡುಗೆ ಮನೆ ಅಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡ್ರಿ, ನಾನು ಒಂದು ಟೀ ಟೈಮ್ ಸ್ನಾಕ್ ತಗೊಂಬಂದೇನ್ರಿ. ಈಗ ಮಳಿ ಜೋರ್ ಹತ್ ಬಿಟ್ಟದ ನಮ್ಮಲ್ಲಿ ಹುಬ್ಬಳ್ಳಿ ಒಳಗ. ಹಿಂಗಾಗಿ ಥಂಡಿ ಬಾಳ ಬಿಟ್ಟದ್ರಿ. ಅದಕ್ಕ ಚಾ ಜೋಡ್ ತಿನ್ಲಿಕ್ ಒಂದ್ ಏನಾರ ಬೇಕಲ್ಲ ಅನ್ಕೋತ ಇದನ್ನ ಮಾಡೇನ್ರಿ. ಮಿನಿ ಬನ್ಸ್ ಮಾಡೇನಿ. ಭಾರಿ ಟೇಸ್ಟಿ ಆಗಿತ್ರಿ, ಭಾಳ ಚಲೋ ಆಗಿತ್ತು. ಆರಾಮ್ ಇಟ್ಕೊಂಡು ಒಂದ್ ವಾರ ಇಟ್ಕೊಂಡು ನೀವು ಇದನ್ನ ತಿನ್ಬೋದು. ಇದು ಹೆಂಗ್ ಮಾಡೇನಿ ಏನ್ ಮಾಡೇನಿ ಅನ್ನೋದು ತೋರಿಸ್ತೀನಿ. ಇದು ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರ್ತದ. ನೆನ್ನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡಿರಲ್ಲ ಅವರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ನೋಡ್ರಿ, ಇಷ್ಟೆಲ್ಲ ಮಾತಾಡೋದ್ರಾಗ ಹಾಕ್ಬಿಟ್ಟೇನ್ರಿ. ಏನ್ ಹಾಕೇನಿ? ಗೋಧಿ ಹಿಟ್ಟು ಹಾಕೇನ್ರಿ. 3 ಕಪ್ ಗೋಧಿ ಹಿಟ್ಟು ತಗೊಂಡೇನಿ. ಬನ್ ಯಾವಾಗ್ಲೂ ಗೋಧಿ ಹಿಟ್ಟದ ಮಾಡೇನ್ರಿ ನಾನು. 3 ಕಪ್ ಗೋಧಿ ಹಿಟ್ಟಿಗ 2 ಸ್ಪೂನ್ ಮೊದ್ಲು ಈಸ್ಟ್ ಹಾಕಿದೆ. 3 ಸ್ಪೂನ್ ಈಸ್ಟ್ ಹಾಕಿದೆ. ಆಮೇಲೆ 1 ಸ್ಪೂನ್ ಉಪ್ಪು ಹಾಕಿದೆ. 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಜಿ ಅಂತ ಸಿಗ್ತದಲ್ರಿ, ಅದನ್ನು ಕೂಡ ಹಾಕೇನಿ. ಅದು ಟೇಸ್ಟ್ ಸೂಪರ್ ಕೊಡ್ತದ್ರಿ. ಆಮೇಲೆ ಎಣ್ಣೆ ಹಾಕೇನ್ರಿ. 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿನಿ. ಆಮೇಲೆ ಕೂಡ ಇನ್ನೊಂದ್ ಸ್ವಲ್ಪ ಎಣ್ಣೆ ಹಾಕ್ತಿವಿ. ಇವೆಲ್ಲ ಮಸಾಲೆ ಯಾಕೆ ಹಾಕ್ಲಿಕತ್ತೇನಂದ್ರ, ನಾ ಟೀ ಟೈಮ್ ಸ್ನಾಕ್ ಅಂತ ಹೇಳಿದ್ನಲ್ಲ, ಸೊ ಈಗ 1 ಸ್ಪೂನ್ ಅಷ್ಟು ಸಕ್ರಿ ಪುಡಿನೂ ಹಾಕೇನ್ರಿ. ಟೀ ಟೈಮ್ ಸ್ನಾಕ್ ಅಂತ ಹೇಳಿಗತ್ತೇನಲ್ಲ, ಹಂಗಾಗಿ ಆ ಹೊತ್ತಿಗೆ ತಿನ್ಲಿಕ್ಕೆ ಮಸಾಲೆ ಇತ್ತಂದ್ರ ಸ್ವಲ್ಪ ಟೇಸ್ಟ್ ಅನಿಸ್ತದ್ರಿ. ಇಲ್ಲ ಮತ್ತ ಅದಕ್ಕೆ ಕೆಚಪ್ ಹಚ್ಕೋ, ಚಟ್ನಿ ಹಚ್ಕೋ ಮಾಡ್ಬೇಕಾಗ್ತದ. ಅದೇನು ಬೇಡ ಅನ್ನೋದಕ್ಕ ಇದ್ರೊಳಗೆ ಹಾಕ್ಬಿಟ್ಟೇನಿ. ಈಗ ನೀರಿನ ಅಳತಿ ಹೆಂಗಂದ್ರ, 1 ಕಪ್ ಹಿಟ್ಟಿದ್ರ ಅರ್ಧ ಕಪ್ ನೀರ್. ಸೊ ಈಗ ನಾನು 3 ಕಪ್ ಗೋಧಿ ಹಿಟ್ಟು ತಗೊಂಡೇನಂದ್ರ 1.5 ಕಪ್ ಅಷ್ಟು ನೀರ್ ಹಾಕಿ ಇದನ್ನ ಹಿಟ್ಟು ಕಲ್ಸ್ಕೊಳಿಗತ್ತೇನಿ. ನೀವು ಗೋಧಿ ಹಿಟ್ಟಾದ್ರ ಅರ್ಧ ಕಪ್ ಬೇಕಾಗ್ತದ್ರಿ 1 ಕಪ್ಪಿಗೆ. ನೀವು ಮೈದಾ ಹಿಟ್ಟು ತಗೊಂಡ್ರ ಅರ್ಧ ಕಪ್ ಬೇಡ, ಅದಕ್ಕಿಂತ ಚೂರು ಕಮ್ಮಿನೇ ಬೇಕಾಗ್ತದ. ಸೊ ಕನ್ಸಿಸ್ಟೆನ್ಸಿ ನೋಡಿ ನೀವು ಸೆಟ್ ಮಾಡ್ಕೋಬೇಕಾಗ್ತದ. ಸೊ ಈಗ ನೋಡ್ರಿ, ಚಂದಾಗಿ ಹಾಕಿ ಕಲಸ್ಲಿಗತ್ತೇನಿ. ನೀವು ಕಲ್ ಮೇಲಾದ್ರೂ ನಾದ್ಬೋದು, ಅಥವಾ ನಾನು ಈ ರೀತಿ ಬುಟ್ಟಿ ತಗೊಂಡೇನಲ್ಲ, ಇದ್ರೊಳಗೆ ಒಂದ್ 10 ನಿಮಿಷ ಚಂದಾಗಿ ನಾದ್ ಬಿಟ್ಟೇರಿ. ಇದನ್ನ ಹಿಟ್ಟು ಕಲಸಿ ನಾದ್ಬೇಕ್ರಿ. ನೀವ್ ಎಷ್ಟ್ ನಾದತಿರಲ್ಲ ಅಷ್ಟು ಚಲೋ. ಸೊ ನಾ ಒಂದ್ 10 ನಿಮಿಷ ನಾದಿದೆ. ಈಗ ಇದ ಬುಟ್ಟಿಗೆ ಒಂದ್ ಸ್ವಲ್ಪ ಚಂದಾಗಿ ಎಣ್ಣೆ ಹಚ್ಚೇನಿ. ಅದನ್ ಮ್ಯಾಲೆ ಏನ್ ಮುಚ್ತೀನಲ್ಲ ಲಿಡ್ಡಿಗೆ, ಅದಕ್ಕೂ ಕೂಡ ಒಂದ್ ಸ್ವಲ್ಪ ಎಣ್ಣೆ ಹಚ್ಚೇನಿ. ಈಗ ಇದನ್ನೇನ್ ನಾದಿ ರೆಡಿ ಮಾಡಿ ಇಟ್ಕೊಂಡೇನಲ್ಲ, ಅದನ್ನ ಯಾವ ರೀತಿ ಫೋಲ್ಡ್ ಮಾಡ್ಲಿಕತ್ತೇನಿ ನೋಡ್ರಿ. ಹಿಂಗ್ ಮಾಡಿ ಕಲಸಿ ಮುಚ್ಚಿಟ್ ಬಿಡ್ಬೇಕ್ರಿ. ಆಮೇಲೆ ನೋಡ್ರಿ, ಇದು ಕ್ವಾಂಟಿಟಿ ಹೆಂಗಾಗ್ಯದ ನೋಡ್ರಿ, ಎಷ್ಟು ಸೈಜ್ ಹೆಂಗಾಗ್ಯದಂತ. ಮುಂದೆ ನೋಡ್ರಿ ಹೆಂಗ್ ಆಗ್ತದ ಅಂತ ಹೇಳಿ. ಬಹಳ ಮಸ್ತ್ ಆಗಿತ್ರಿ. ಇದು ಮಸ್ಟ್ ಟ್ರೈ ರೆಸಿಪಿ. ಯಾರು ಹೊಸದಾಗ್ ಮಾಡ್ಲಿಕತ್ತಿರಲ್ಲ ಅವ್ರಿಗೂ ಕೂಡ ಸರಳ ಆಗ್ಲಿ, ಮಾಡ್ಲಿಕ್ ಬರ್ಲಿ ಅನ್ನೋದಕ್ಕ ನಾ ತೋರಿಸ್ಕೊಡ್ಲಿಕತ್ತೇನಿ. ಸೊ ಈ ರೀತಿ ಮುಚ್ಚಿಟ್ಟಿದ್ದೆ. ಇದನ್ನ 2 ತಾಸ್ ಬಿಟ್ಟೇನ್ರಿ. ನೀವು ಎಷ್ಟ್ ಬಿಡ್ತೀರಿ ಅಷ್ಟು ಉಬ್ಕೋತ ಹೋಗ್ತದ. ನೋಡಿದ್ರಲ್ಲ ಅವಾಗ ಕಲ್ಸಿದ್ ಹೆಂಗಿತ್ತು, ಈಗ ಎಷ್ಟ್ ಉಬ್ಬೇದ ಅಂತ ಹೇಳಿ. 2 ಪಟ್ಟು ಉಬ್ಬಿ ಕೂತದ ಇದು. ಈಗ ನೀವ್ ಹೆಚ್ಚಿಗೆ ಇಟ್ರೆ ಹೆಚ್ಚಿಗೆ ಉಬ್ಬತದ. ಅಂದ್ರ ನಾನು 2 ತಾಸ್ ನೆನ್ಸೀನಿ. ನೀವು 3 ತಾಸ್ ಮೇಲೆ ನೆನ್ಸಿದ್ರ ಇನ್ನೂ ಜಾಸ್ತಿ ಉಬ್ತದ. ಆಮೇಲೆ ಹೆಂಗ್ ಬೇಕಂಗ್ ನಾದಬಾರ್ದ್ರಿ. ಒಮ್ಮೆ ಈ ರೀತಿ ಉಬ್ಬತಂದ್ರ, ರೇಸ್ ಆತಂದ್ರ ಬಹಳ ನಾದ್ಲಿಕ್ ಹೋಗ್ಬೇಡ್ರಿ. ಅವ್ರಿಗ ನೋಡ್ರಿ, ಎಲ್ಲಾ ಒಂದ ಕಡೆ ಹಿಟ್ಟು ಮಾಡ್ಕೊಳ್ರಿ. ರೆಡಿ ಮಾಡ್ಕೊಂಡ್ ಈಗ ನಾವೇನ್ ಮಾಡೋಣ, ಬನ್ಸ್ ಸಣ್ಣ ಮಾಡೋಣಂತ. ಅಂದ್ರ ಮಿನಿ ಬನ್ಸ್ ರೆಡಿ ಮಾಡ್ಕೊಳ್ಳೋಣಂತ. ಈಗ ಇದನ್ನ ನೀವು ದೊಡ್ಡದಾಗಾದ್ರೂ ಮಾಡಿಡ್ಬೋದು, ಅಥವಾ ಪಿಜ್ಜಾ ಬೇಸ್ ಕತೆ ಆದ್ರೂ ಮಾಡ್ಕೋಬಹುದು, ಬ್ರೆಡ್ ಆದ್ರೂ ಮಾಡ್ಬೋದು. ಇವಾಗ ನಾನು ಮಿನಿ ಬನ್ಸ್ ಮಾಡಿದ್ದೀನಿ. ಏನಾಗ್ತದ್ರಿ, ಇವೆಲ್ಲ ಮಸಾಲೆ ಹಾಕಿ ಮಾಡಿರ್ತೀವಲ್ಲ, ಭಾರಿ ಮಸ್ತ್ ಟೇಸ್ಟಿ ಆಗ್ಬಿಟ್ಟಿರ್ತದ. ನೀವು ಚಾ ಕುಡಿಯೋ ಮುಂದ ಅಥವಾ ಕಾಫಿ ಕುಡಿಯೋ ಮುಂದ ಮಳಿ ಬರ್ತಿರ್ತದಲ್ರಿ, ಆ ಟೈಮ್ನಾಗ ಈ ರೀತಿ ಬನ್ಸ್ 1-2 ತಿಂದ ಕುಡಿದ್ರ, ಚಾ ಕುಡಿದ್ರ ಸಮಾಧಾನ ಇರ್ತದ್ರಿ. ಮಸ್ತ್ ಟೇಸ್ಟ್ ಕೂಡ ಆಗ್ತದ. ನೀವು ಮಾಡಿ ನೋಡ್ರಿ, ಮಸ್ಟ್ ಟ್ರೈ ರೆಸಿಪಿ ರೀ ಇದು. ನಾನು ಯಾವ ರೀತಿ ಫೋಲ್ಡ್ ಮಾಡಿ ಇದನ್ನ ಮಾಡ್ಲಿಕತ್ತೇನೆ ನೋಡ್ರಿ. ಮಿನಿ ಬನ್ಸ್ ಅನ್ನ ಈ ರೀತಿ ಹಿಂಗ ರೌಂಡ್ ಮಾಡ್ಕೊಂಡು ಉರುಳಿಗತೆ ಮಾಡ್ಕೊಂಡು ಇಡ್ತಾ ಹೋಗ್ಬೇಕು. ಬಹಳ ಹತ್ರ ಇಡ್ಲಿಕ್ ಹೋಗ್ಬೇಡ್ರಿ, ಒಂದ್ ಚೂರ್ ದೂರ ಇಡ್ರಿ. ಯಾಕಂದ್ರೆ ಮುಂದೆ ಉಪ್ತದ ಇದು. ಇಷ್ಟೆಲ್ಲಾ ರೆಡಿ ಮಾಡಿದ್ಮೇಲೂ ನಾನು 1 ತಾಸ್ ಮತ್ತೆ ಇದನ್ನ ಮುಚ್ಚಿಟ್ಬಿಡ್ತೀನಿ. ಯಾಕಂದ್ರೆ ಮತ್ತೆ ಇದು ಹೆಚ್ಚು ಉಬ್ಲಿ ಅಂತ ಹೇಳಿ. ಆಮೇಲೆ ಇನ್ನೊಂದೇನಂದ್ರ, ಇದ್ ಹೆಂಗ್ ಉಬ್ತದಲ್ಲ ಹಂಗ ಅವ್ರಿಗ ಮಸ್ತ್ ಆಗ್ತಾವ್ರಿ ನಿಮಗ್ ಬನ್ಸ್. ನೋಡ್ರಿ ನಾನು ಯಾವ ರೀತಿ ಇಡ್ಲಿಕತ್ತೇನೆ ಅಂತ. ಥ್ಯಾಂಕ್ ಯು ಸೋ ಮಚ್ ರೀ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ. ಇದ ನನಗ ಬಹಳ ಖುಷಿ ಕೊಡ್ತದ. ನಾನೇನಾದ್ರೂ ಯೂಟ್ಯೂಬ್ನಾಗ ವಿಡಿಯೋಸ್ 3-4 ದಿವಸದ ಮೇಲೆ ಹಾಕ್ಲಿಲ್ಲ ಅಂದ್ರೆ ಕಮೆಂಟ್ ಹಾಕ್ರಿ ಮೇಡಮ್, ಅಥವಾ ಹಾಕ್ರಿ ಅಂತ ಹೇಳಿ. ಅಂದ್ರೆ ನನಗೂ ಖುಷಿ ಆಗ್ತದ. ನಾನ್ ಮತ್ತೆ ಮತ್ತೆ ಹಾಕ್ತೇನೆ, ಕೇಳ್ತಾರಪ್ಪ ನನಗ ಅಂತ ಹೇಳಿ ನನ್ನ ಫ್ರೆಂಡ್ಸ್. ಈಗ ನೋಡ್ರಿ, ಎಲ್ಲಾ ರೆಡಿ ಮಾಡಿ ಇಟ್ಕೊಂಡೆ. ಅದ್ರ ಮೇಲೆ ಒಂದ್ ಬಟ್ಟೆ ಮುಚ್ಚಿಟ್ಟೆ. 1 ತಾಸ್ ಅದೇ ರೀತಿ ಮುಚ್ಚಿಟ್ಬಿಟ್ಟಿದ್ದೀರಿ ಒಂದ್ ಕಡೆ. ನೋಡ್ರಿ ಹೆಂಗ್ ಉಬ್ಬಿ ಮಸ್ತ್ ಆಗ್ಯಾವಂತ. ಇನ್ನೊಂದ್ ಸ್ವಲ್ಪ ಹಿಟ್ಟು ಉಳ್ದಿತ್ರಿ, ಅದನ್ನ ನಾನು ಬಾಜುಕ ಒಂದ್ ಬ್ರೆಡ್ ಮಾಡ್ಲಿಕ್ಕಂತ ಇಟ್ಕೊಂಡೇನ್ ರೆಡಿ. ಸೊ ಈಗ ರೆಡಿ ಆಯ್ತು ನೋಡ್ರಿ. 1 ತಾಸ್ ಬಿಟ್ಟಿದ್ದೆ.
ಈಗೇನ್ ಮಾಡ್ತೇನೆ, ಹಾಲು ಸಕ್ಕರೆ ಮಿಕ್ಸ್ ಮಾಡಿ ಒಂದ್ ಕಡೆ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಈಗ ಇದನ್ನ ಹಚ್ಚೋಣ ಅಂತ ಫುಲ್ ಕೋಟ್ ಮಾಡ್ಬೇಕ್ರಿ ಈ ಬನ್ಸ್ ಮೇಲೆಲ್ಲ. ಹಾಲು ಸಕ್ಕರೆ ಮಿಕ್ಸ್ ಮಾಡಿಟ್ಟಿದ್ದನ್ನ ಚಂದಾಗಿ ಹಚ್ಚೋಣ ಅಂತ ಇದನ್ನ ಎಲ್ಲದಕ್ಕೂ. ಅಂದ್ರೆ ಏನಾಗ್ತದ್ರಿ, ಕಲರ್ ಚಂದ ಬರ್ತದ ಮ್ಯಾಲೆ, ಒಂದ್ ರೀತಿ ಗೋಲ್ಡನ್ ಕಲರ್, ಸ್ವಲ್ಪ ಬ್ರೌನ್ ಮೇಲೆ ಬನ್ಸ್ ನೋಡಿರ್ತಿರಲ್ಲ ನೀವು, ಎಷ್ಟು ಚಂದ ಬಂದಿರ್ತದ ಕಲರ್ ನೋಡು. ಹಂಗ ಬರ್ಬೇಕಂದ್ರ ನಾವ್ ಈ ರೀತಿ ಮಾಡ್ಬೇಕಾಗ್ತದ. ಹಾಲು ಸಕ್ಕರೆ ಮಿಕ್ಸ್ ಮಾಡಿಟ್ಟಿದ್ದನ್ನ ಹಚ್ಚೋಣ ಅಂತ ಇದಕ್ಕ. ಭಾರಿ ಮಸ್ತ್ ಆಗ್ತಾವ್ರಿ ಇವ. ಇದ್ರೊಳಗ್ ನೀವು ಸ್ಟಫ್ ಮಾಡಿ ಕೂಡ ಮಾಡ್ಬೋದು, ಪಲ್ಯ ಹಾಕಿ ಕೂಡ ನೀವು ಈ ರೀತಿ ಬನ್ಸ್ ಅನ್ನ ಮಾಡ್ಬೋದು. ಆ ಟೈಪ್ ಏನಾದ್ರು ಬೇಕು ನಿಮಗ, ಖಾರ ಬನ್ ಅಂತಾರಲ್ಲ ಆ ಟೈಪ್ ಏನಾದ್ರು ಬೇಕಂದ್ರೆ ಕಮೆಂಟ್ ಒಳಗ್ ಬರೀರಿ, ನಾನ್ ನಿಮಗ ಮಾಡೋದನ್ನ ತೋರಿಸ್ಕೊಡ್ತೇನೆ. ಈಗ ನೋಡ್ರಿ ಹಾಲ್ ಹಚ್ಚಿದೆ ಎಲ್ಲಾ ಕಡೆ. ಈಗ ಅದ್ರ ಮೇಲೆ ಒಂದ್ ಸ್ವಲ್ಪ ಎಳ್ಳು ಉದುರ್ಸೋಣ ಅಂತ, ನೋಡ್ಲಿಕ್ಕೂ ಚಂದ ಕಾಣ್ತದ, ಟೇಸ್ಟ್ ಅಂತೂ ಮಸ್ತ್ ಆಗ್ತದ. ಸೊ ನೋಡ್ರಿ ಎಲ್ಲಾ ಎಳ್ಳು ಉದುರ್ಸ್ತೀನಿ ಮ್ಯಾಲೆ, ಸ್ವಲ್ಪನೇ ಎಳ್ಳು ಉದುರ್ಸ್ಬಿಡ್ತೀನಿ ಇದಕ್ಕ. ನೋಡ್ರಿ ಎಷ್ಟು ಚಂದ ಆಗ್ಯದ. ಈಗ ನೋಡ್ರಿ ಈ ಕಲರ್ ಹೆಂಗದ, ಆಮೇಲೆ ನೋಡ್ರಿ ಹೆಂಗ ಆಗ್ತದ ಅಂತ ಬೆಂದ ಮೇಲಿಂದ. ಇದೇ ರೀತಿ ಆ ಬ್ರೆಡ್ ಮಾಡ್ಲಿಕ್ಕೆ ಇಟ್ಟಿನಲ್ಲ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಇದನ್ನ OTG ಒಳಗ ಇಟ್ಬಿಡೋಣ ಅಂತ. ನನ್ನ ಹತ್ರ ವರ್ಲ್ಪೂಲ್ದ OTG ಅದ 19 ಲೀಟರ್ದ, ಅದರೊಳಗ ನಾನು ಇದನ್ನ ವಂಡರ್ ಶೆಫ್ ಅದ ನನ್ನ ಹತ್ರ. ಅದ್ರೊಳಗ ನಾನು ಇದನ್ನ ಮಾಡ್ಲಿಕ್ಕೆ ಇಟ್ಟೇನಿ 180 ಡಿಗ್ರಿ 20 ಮಿನಿಟ್ಸ್. 180 ಡಿಗ್ರಿ ಒಳಗ 20 ಮಿನಿಟ್ಸ್ ಇಟ್ಟು ಮಾಡಿದೆ. ನೋಡ್ರಿ ಎಷ್ಟ್ ಮಸ್ತ್ ಆಗ್ಯದ. ಅವಾಗಿಂದ ಕಲರ್ ನೋಡ್ರಿ, ಈಗಿನ ಕಲರ್ ನೋಡ್ರಿ ಎಷ್ಟು ಸೂಪರ್ ಆಗ್ಯದ ಅಂತ. ನಾ ಇನ್ನೊಂದ್ ಸ್ವಲ್ಪ ಹಿಟ್ಟು ಉಳಿತಂದಲ್ಲ, ಅದನ್ನ ಈ ರೀತಿ ಬ್ರೆಡ್ ಗತೆ ಮಾಡಿಟ್ಟು ಅದ್ರ ಮೇಲೆ ಒಂದ್ ಸ್ವಲ್ಪ ಎಳ್ಳು ಉದುರಿಸಿ ಇಟ್ಟೇನಿ. ಇದು ಕೂಡ ರೆಡಿ ಆಗ್ತದ ಈಗ. ಇದು ಕೂಡ 180 ಡಿಗ್ರಿ 15 ಮಿನಿಟ್ಸ್ ಇಟ್ಟಿದ್ದೆ ಅದನ್ನ. ಸೊ ಈಗ ಆಯ್ತ್ರಿ, ಈಗ ಬಿಸಿ ಭಾಳ ಅದರಿ. ಈಗ ಇದ್ರ ಮೇಲೆ ನಾವು ಒಂದ್ ಸ್ವಲ್ಪ ಬೆಣ್ಣೆ ಹಚ್ಬಿಡೋಣ ಅಂತ. ಅಂದ್ರೆ ಏನಾಗ್ತದ, ಶೈನಿಂಗ್ ಬರ್ತದ, ಆಮೇಲೆ ಸಾಫ್ಟ್ ಆಗ್ತದ್ರಿ ಮೇಲಿಂದ ಲೇಯರ್. ಸೊ ಈ ರೀತಿ ಬೆಣ್ಣೆ ಹಚ್ಚಿ ಇದನ್ನು ಕೂಡ 1 ತಾಸು ಈ ರೀತಿ ಮುಚ್ಚಿಟ್ಬಿಡೋಣ ಅಂತ. ನೋಡ್ರಿ ಸೂಪರ್ ಆಗಿರುವಂತ ಒಂದು ಬ್ರೆಡ್ ಮಾಡಿದ್ದೆ, ಆಮೇಲೆ ಮಿನಿ ಬನ್ಸ್ ಮಾಡಿದ್ದೆ. ಹೆಂಗ್ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.